ಆತ ನನ್ನ ಹೆಂಡತಿ ಕೊಲೆ ಮಾಡೋದಕ್ಕೆ ಯತ್ನಿಸಿದ್ಲು, ಬ್ರಿಡ್ಜ್ ಮೇಲಿಂದ ನನ್ನನ್ನು ತಳ್ಳಿದ್ಲು ಅಂತ ರಂಪ ರಾಮಾಯಣ ಮಾಡಿದ. ಆದರೆ ಅದೇ ಕೇಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಿದೆ. ಇದೀಗ ಗಂಡನ ವಿರುದ್ಧವೇ ಕೇಸ್ ದಾಖಲಾಗಿದೆ. ಯಾಕೇನಾಯ್ತು? ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಬ್ರೋ, ಅವಳನ್ನ ಹಿಡ್ಕೊಳ್ಳಿ ಬ್ರೋ. ಎಲ್ಲ ನಂಬಿಕೆ ದ್ರೋಹ ಬ್ರೋ. ಈ ಡೈಲಾಗ್ ಯಾರಿಗೆ ಗೊತ್ತಿಲ್ಲ ಹೇಳಿ? ಕೃಷ್ಣಾ ನದಿಯಲ್ಲಿ ಕೊಚ್ಚಿ ಹೋಗಬೇಕಾಗಿದ್ದವನು ಕೂದಲೆಳೆ ಅಂತರದಲ್ಲಿ ಬದುಕಿ ಬಂದಿದ್ದ. ಆದ್ರೆ ಈತನ ನಸೀಬೆ ಸರಿಯಿಲ್ಲ ಅನ್ಸುತ್ತೆ. ಹೆಂಡತಿಯೇ ನದಿಗೆ ತಳ್ಳಿ ತನ್ನ ಕೊಲೆಗೆ ಯತ್ನಿಸಿದ್ದಾಳೆ ಅಂತ ಆರೋಪಿಸಿದ್ದ ಗಂಡ ತಾತಯ್ಯನಿಗೆ ಈಗ ಸಂಕಷ್ಟ ಎದುರಾಗಿದೆ. ಬಾಲ್ಯ ವಿವಾಹ ಆರೋಪದಡಿ ಪತಿ ವಿರುದ್ಧವೇ ಬಿತ್ತು ಕೇಸ್. ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ನದಿಗೆ ತಳ್ಳಿ ಪತ್ನಿನೇ ಪತಿ ತಾತಯ್ಯನ ಕೊಲೆಗೆ ಯತ್ನಿಸಿದ್ದ ಆರೋಪ ಕೇಳಿ ಬಂದಿತ್ತು. ಇದರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಸೃಷ್ಟಿಸಿತ್ತು. ನಂತರ ಎರಡೂ ಕುಟುಂಬಗಳ ಮಧ್ಯೆ ರಾಜಿ ಸಂಧಾನ ನಡೆದು ಸ್ವಯಂ ವಿಚ್ಛೇದನ ಪತ್ರಕ್ಕೆ ಪತ್ನಿ ಸಹಿ ಹಾಕಿದ್ಲು. ಹೆಂಗೋ ಬದುಕಿದೆ ಅಂತ ನಿಟ್ಟುಸಿರು ಬಿಟ್ಟಿದ್ದ ಪತಿ ತಾತಯ್ಯನಿಗೆ ಈಗ ಹೊಸ ಟೆನ್ಷನ್ ಶುರುವಾಗಿದೆ. ಈತ ಮದುವೆಯಾಗಿದ್ದ ವೇಳೆ ಪತ್ನಿ ಅಪ್ರಾಪ್ತಿಯಾಗಿದ್ದಳು ಅನ್ನೋ ವಿಚಾರ ಬಯಲಾಗಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರ ಅಡಿಯಲ್ಲಿ ಪತಿ ತಾತಪ್ಪನ ತಾಯಿ ಹಾಗೂ ಅಪ್ರಾಪ್ತಿಯ ತಾಯಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ರಾಯಚೂರು ಮಕ್ಕಳ ರಕ್ಷಣಾಧಿಕಾರಿಗಳ ತಂಡ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ದೇವಸೂಗೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನೇತೃತ್ವದಲ್ಲಿ ಮಹಿಳಾ ಠಾಣೆಯಲ್ಲಿ FIR ದಾಖಲಿಸಿದ್ದಾರೆ. ಅಪ್ರಾಪ್ತೆಯ ವಿವರಗಳನ್ನು ನಾವು ಕಲೆಕ್ಟ್ ಮಾಡಿದಾಗ ಅಲ್ಲಿ ಶಾಲಾ ದಾಖಲಾತಿಯಲ್ಲಿ ಏನಿತ್ತಂತಂದರೆ ಅವರ ಒಂದು ವಯಸ್ಸು ಕಡಿಮೆ ಇತ್ತು. ಆ ವಯಸ್ಸು ಕಡಿಮೆ ಇದೆ ಅನ್ನುವಂಥ ಮಾಹಿತಿನ ನಾವು ಆಧಾರವಾಗಿ ಇಟ್ಟುಕೊಂಡು ಎಲ್ಲ ದಾಖಲಾತಿಗಳನ್ನು ತಗೊಂಡು ಇವತ್ತು ಅವರ ಅಪ್ರಾಪ್ತೆಗೆ ವಿವಾಹ ಮಾಡಿರ್ತಕ್ಕಂಥ ಪೋಷಕರು ಮತ್ತು ಅದಕ್ಕೆ ಸಹಕರಿಸಿದವರ ಮೇಲೆ ನಾವು ಈಗ FIR ಅನ್ನು ಮಾಡಿದ್ದೀವಿ. ಮತ್ತೊಂದೆಡೆ ಮದುವೆ ಮಾಡಿಸಿರುವ ಕಲ್ಯಾಣ ಮಂಟಪದವರದ್ದು ತಪ್ಪಿದೆ. ಹೀಗಾಗಿ ತನಿಖೆ ವೇಳೆ ಅವರ ವಿರುದ್ಧವೂ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಅಧಿಕಾರಿಗಳ ತಂಡ ತಿಳಿಸಿದೆ. ಅದೇನೇ ಆಗ್ಲಿ, ವಿಧಿ ಬೆನ್ನು ಬಿದ್ರೆ ಕಾಶಿಯಲ್ಲಿದ್ರೂ ನರಕ ದರ್ಶನವಾಗುತ್ತೆ ಅಂತಾರೆ. ಸಾವಿನ ದವಡೆಯಿಂದ ಬದುಕುಳಿದು ಬಂದಿದ್ದ ಪತಿ ತಾತಪ್ಪನ ಪರಿಸ್ಥಿತಿ ಕೂಡ ಈಗ ಅದೇ ಆಗಿದೆ. ಬಾಲ್ಯ ವಿವಾಹ ಆರೋಪದಡಿಯಲ್ಲಿ ಕೇಸ್ ದಾಖಲಾಗಿದ್ದು ಸಂಕಷ್ಟ ಎದುರಾಗಿದೆ. ಭೀಮೇಶ್ ಪೂಜಾರ್, TV9 ರಾಯಚೂರು.